ಹಾಯ್, ಆಫ್ಟರ್ 1 ಇಯರ್ ಮತ್ತೆ ವಿಡಿಯೋ ಮಾಡ್ತಿದ್ದೀನಿ. ಉದ್ದೇಶ ಅಷ್ಟೇ. ಸೊ ಲಾಸ್ಟ್ ಇಯರ್ ಟೀಚರ್ಸ್ ಡೇಗೆ ಮಾಡಿದ್ದು ನಾನು. ಸೊ ಈ ಇಯರ್ ಕೂಡ ಟೀಚರ್ಸ್ ಡೇಗೆ ನನಗೆ ಬಂದಿರೋ ಗಿಫ್ಟ್ಗಳನ್ನ ತೋರಿಸ್ಬೇಕು ಅಂತ ಈ ಬ್ಲಾಗ್ ಮಾಡ್ತಿದ್ದೀನಿ. ಈ ಬ್ಲಾಗಲ್ಲಿ ನನ್ನ ಸ್ಟೂಡೆಂಟ್ಸ್ ಯಾವ ರೀತಿ ನನಗೆ ಗಿಫ್ಟ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಸೊ ಈ ಇಯರ್ ಟೀಚರ್ಸ್ ಡೇ ಈದ್ ಮಿಲಾದ್ ಬಿದ್ದಿದ್ದರಿಂದ, ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ಹಾಲಿಡೇ ಇದ್ದಿದ್ದರಿಂದ ಮಕ್ಕಳಿಗೆ ಹಾಲಿಡೇ ಜೋಶಲ್ಲಿದ್ದರು. ಈವೊಂದು ತುಂಬ ಗ್ರೀಟಿಂಗ್ಸ್ ತೊಗೊಂಬಂದು ಕೊಟ್ಟಿದ್ದಾರೆ, ಪೆನ್ಸ್ ತೊಗೊಂಬಂದು ಕೊಟ್ಟಿದ್ದಾರೆ, ಚಾಕ್ಲೇಟ್ಸ್ ತೊಗೊಂಬಂದು ಕೊಟ್ಟಿದ್ದಾರೆ. ಬಿಫೋರ್ ಸ್ಟಾರ್ಟಿಂಗ್ ದಿಸ್, ಐ ವಾಂಟ್ ಟು ವಿಶ್ ಆಲ್ ದ ಟೀಚರ್ಸ್ ಅ ವೆರಿ ಹ್ಯಾಪಿ ಟೀಚರ್ಸ್ ಡೇ. ಟೀಚರ್ಸ್ ಮಾತ್ರ ಅಲ್ಲ, ತಂದೆ ತಾಯಿ ಕೂಡ ಗುರುಗಳು. ನಮಗೆ ಬುದ್ಧಿ ಹೇಳೋ ಪ್ರತಿಯೊಬ್ಬರು ಗುರುಗಳೇ. ಸೊ ಎಲ್ರಿಗೂ ನಾನು ಹ್ಯಾಪಿ ಟೀಚರ್ಸ್ ಡೇ ಹೇಳ್ತಿದ್ದೀನಿ. ಸೊ ನಾನು ಫಸ್ಟ್ ನಮ್ಮ ಸ್ಕೂಲಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮ ಸ್ಕೂಲಲ್ಲಿ ಪ್ರತಿ ಇಯರು ನಮ್ಗೆ ಏನಾದರೂ ಗಿಫ್ಟ್ ಕೊಡ್ತಾರೆ. ಸೊ ದಿಸ್ ಇಯರ್ ನಮಗೆ ಕುಕ್ಕರ್ ಕೊಟ್ಟಿದ್ದಾರೆ. ಸೊ 2 ಲೀಟರ್ಸ್ ಕುಕ್ಕರ್ ಕೊಟ್ಟಿದ್ದಾರೆ. ಇದು ನಮ್ಮ ಸ್ಕೂಲ್ ಕಡೆಯಿಂದ ನಮ್ಮ ಟೀಚರ್ಸಿಗೆ ಕೊಟ್ಟಿರ್ತಕ್ಕಂತಹ ಗಿಫ್ಟು. ಸೊ ಹಾಗೆ ನಮ್ಮ ರೋಟ್ರಿ ಕ್ಲಬ್ ಅಂತ ನಿಮಗೆ ಗೊತ್ತಿರಬೇಕು. ಸೊ ರೋಟ್ರಿ ಕ್ಲಬ್ ಅವರು ಈ ಸಲ ಲಾಸ್ಟ್ ಇಯರು ಕರೆದು ಗಿಫ್ಟ್ ಕೊಟ್ಟಿದ್ರು, ಹಾಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರು. ಚೆನ್ನಾಗಿತ್ತು ಆ್ಯಕ್ಚುಲಿ ಗಿಫ್ಟ್, ದ ಹಾಟ್ ಬಾಕ್ಸು. ಆ್ಯಂಡ್ ಈ ಟೈಮ್ ಕೂಡ ನಮ್ಮನ್ನು ಕರೆದು ಕೊಟ್ಟಿದ್ದಾರೆ. ದಟ್ ಅ ಪ್ಲೇಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಏನು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸೊ ನೋಡಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಟೀಚರ್ಸಿಗೆ ಅಂತ ಹೇಳಿನೇ ಅವರು ಈ ರೀತಿ ಒಂದು ಗಿಫ್ಟನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ರೋಟ್ರಿಯನ್. ಆ್ಯಕ್ಚುಲಿ ರೋಟ್ರಿ ಕ್ಲಬ್ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ ಸ್ಕೂಲಿಗೆ. ಅದು ಒಂಥರ ಹೇಗೆ ಹೇಳಬೇಕು ಗೊತ್ತಿಲ್ಲ, ಬಟ್ ಇಟ್ಸ್ ರಿಯಲಿ ವೆರಿ ಹ್ಯಾಪಿ ಟು ಎಕ್ಸ್ಪ್ರೆಸ್ ಅವರ್ ಗ್ರ್ಯಾಟಿಟ್ಯೂಡ್. ಸೊ ಕಮಿಂಗ್ ಟು ನಮ್ಮ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಪ್ರತಿ ಇಯರ್ ನಮಗೆ ಕೊಡ್ತಾರೆ. ಸೊ ಲಾಸ್ಟ್ ಇಯರ್ ಏನು ಕೊಟ್ಟಿದ್ರು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಕೀಚನ್ ಕೊಟ್ಟಿದ್ರು. ಸೊ ದಿಸ್ ಇಯರ್ ಮೊಮೆಂಟು ಕೊಟ್ಟಿದ್ದಾರೆ. ನೋಡಿ, ಸಕ್ಕತ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಹ್ಯಾಪಿ ಟೀಚರ್ಸ್ ಡೇ 2025 ಸೌಮ್ಯ ಮ್ಯಾಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಮ್ಮ ಫೋಟೋಸ್ ಕೂಡ ಹಾಕಿದ್ದಾರೆ. ರಿಯಲಿ ತುಂಬ ಚೆನ್ನಾಗಿದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಮಕ್ಕಳಿಗೆ ಅಷ್ಟು ಪ್ರೀತಿ ಆ್ಯಕ್ಚುಲಿ. ಸೊ ಚೆನ್ನಾಗಿದೆ. ಲಾಸ್ಟ್ ಇಯರು ಚೆನ್ನಾಗಿತ್ತು, ಲಾಸ್ಟ್ ಇಯರು ಚೆನ್ನಾಗಿತ್ತು. ಈ ಇಯರು ಕೂಡ ತುಂಬ ಚೆನ್ನಾಗಿರುವಂಥದ್ದು ಗಿಫ್ಟನ್ನೇ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇದು ನಿನ್ನೆ ನಮ್ಮ ಟೀಚರ್ಸ್ ಡೇಗೋಸ್ಕರ ಇದನ್ನು ಮಾಡಿ ಕೊಟ್ಟಿದ್ದಾರೆ ನನ್ನ ಮಕ್ಕಳು. ಸೊ ನಿನ್ನೆ ಎಲ್ಲ ಫುಲ್ ಇಲ್ಲಿ ಹಾಕ್ಕೊಂಡೆ ತಿರುಗಿದ್ದಾಯಿತು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ದೆನ್ ಕಮಿಂಗ್ ಟು ಪೆನ್ಸ್. ಫಸ್ಟ್ ಪೆನ್ಸ್ ಹೇಳ್ಬಿಡುವ. ಸೊ 1 2 3 4 5 6 7 ರೆಡ್ ಪೆನ್ಸ್ ಬಂದಿದೆ. ಸೊ ಟೀಚರ್ಸಿಗೆ ರೆಡ್ ಪೆನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ರೆಡ್ ಪೆನ್ಸ್ ಬಂದಿದೆ. ಸೊ ಹಾಗೆ 1 ಬ್ಲೂ ಪೆನ್, 1 ಬ್ಲ್ಯಾಕ್ ಪೆನ್, 2 ಬ್ಲ್ಯಾಕ್ ಪೆನ್, 2 ಬ್ಲೂ ಪೆನ್, 2 ಬ್ಲೂ ಪೆನ್ ಆ್ಯಂಡ್ 2 ಬ್ಲ್ಯಾಕ್ ಪೆನ್ಸ್ ಬಂದಿದೆ. ಸೊ ಇದು ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಒಂದು ಸೂಪರಾಗಿರೋಂಥ ಗಿಫ್ಟ್ ಏನಪ್ಪ ಅಂದರೆ ಪೆನ್ಸ್ ಕೊಟ್ಟಿದ್ದಾರೆ. ಸೊ ಪೆನ್ಸಲ್ಲಿ ಎಷ್ಟು ಚೆನ್ನಾಗಿ ಆರ್ಟ್ ಮಾಡಿದ್ದಾರೆ ಮಕ್ಕಳು. ಅವ್ರಿಗೆ ಆರ್ಟಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಆ್ಯಕ್ಚುಲಿ ಮಕ್ಕಳಿಗೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಫ್ಲವರ್ನ ಮಾಡಿ ಅದನ್ನು ಪೆನ್ನಿಗೆ ಸ್ಟಿಕ್ ಮಾಡಿದ್ದಾರೆ. ನಾವು ಬರಿಬೇಕಾದ್ರೆ ಜಸ್ಟ್ ಖಾಲಿ ಪೆನ್ ಅನ್ಕೋತೀವಿ, ಬಟ್ ಇದೆಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ನೋಡಿ. ಕರೆಕ್ಷನ್ ಮಾಡಬೇಕಾದ್ರೆ ಅಥವಾ ಏನೇ ಬರಿಬೇಕಾದ್ರೂ ಎಷ್ಟು ಚೆನ್ನಾಗಿದೆ. ಸೊ ಸ್ವೀಟ್ ಅಲ್ವಾ, ಬೇಕಾದ್ರೆ ಹೇಗೆ ಇಟ್ಕೊಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ಇಬ್ಬರು ಕೊಟ್ಟಿದ್ದಾರೆ. ಸೊ ಹಾಗೆ ಬರೋದಾದರೆ ದಸ್ತಾನ್. ಸೊ ಇದು ಕೂಡ 10th ಮಕ್ಕಳು ಕೊಟ್ಟಿದ್ದೆ ಗಿಫ್ಟು. ತುಂಬ ಇಷ್ಟಪಟ್ಟು ಕೊಟ್ಟಿದ್ದಾರೆ ಮಕ್ಕಳು. ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದ ಚಿಲ್ಡ್ರನ್. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ಇಲ್ಲೊಂದು ಲೈಕ್ ಗ್ರೀಟಿಂಗ್ ಕಾರ್ಡ್ ಥರ ಇದೆ. ಸೊ ಇದರಲ್ಲಿ ಪೆನ್ ಇಟ್ಬಿಟ್ಟು ಕೊಟ್ಟಿದ್ದಾರೆ. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಹೇಳಿ.
ಗಿಫ್ಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ವಾಟರ್ ಬಾಟಲ್ ನೋಡ್ಬೋದು. ಸೊ ವಾಟರ್ ಬಾಟಲಲ್ಲಿ ಫ್ಲವರ್ ಮಾಡಿ ಹಿಂದೆ ಕ್ಯಾಪ್ ಹಾಕಿ ಅವನ ಪೇಪರ್ಸ್ ಎಲ್ಲ ಅರೇಂಜ್ ಮಾಡಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಅಂದರೆ ರಿಯಲಿ ಸೋ ಬ್ಯೂಟಿಫುಲ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಸೀರಿಯಸ್ಲಿ ತುಂಬ ಇಷ್ಟ ಆಯಿತು ನೋಡಿ. ದೊಡ್ಡ ಬೊಕ್ಕೆ ಕೊಟ್ಟಿರೋ ಥರನೇ ನನಗೆ ಫೀಲ್ ಆಗ್ತಿದೆ ಇದನ್ನು ಅಂದ್ಕೊಂಡ್ರೆ. ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಸೋ ಬ್ಯೂಟಿಫುಲ್, ಸೋ ಸೂಪರ್ಬಾಗಿ ಮಾಡಿದ್ದಾರೆ ಮಕ್ಕಳು. ಅವರಿಗೆ ಆ್ಯಕ್ಚುಲಿ ಓದೋದಕ್ಕಿಂತ ಇದ್ರ ಮೇಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ನಾವು ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ಓದೋದ್ರಲ್ಲೂ ಮುಂದೆ ಬರ್ತಾರೆ. ಆ್ಯಂಡ್ ಓಕೆ, ಇನ್ನೊಬ್ರು ಯಾರೋ ಕೊಟ್ಟಿದ್ದಾರೆ ಸೇಮ್ ಅದೇ ಥರ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ನನಗೆ ಪೆನ್ ಸ್ಟಿಕ್ ಮಾಡಿ ಕೊಟ್ಟಿದ್ದಾರೆ. ದೆನ್ ಕಮಿಂಗ್ ಟು ಆ್ಯಂಡ್ ನೆಕ್ಸ್ಟ್ ಸೇಮ್ ಇದೇ ಥರ ಬೊಕ್ಕೆ ಥರ ಏನೋ ಬೇರೆ ಏನೋ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಗಿಫ್ಟ್ ಓಪನ್ ಮಾಡೋಕ್ಕೂ ಮುಂಚೆ ನಾನು ಫಸ್ಟ್ ಗ್ರೀಟಿಂಗ್ ಕಾರ್ಡ್ಸ್ನೆಲ್ಲ ನೋಡ್ಬಿಡ್ತೇನೆ. ಫಸ್ಟು ನಾನು ಏನು ಕೊಟ್ಟಿದ್ದಾರೆ ಏನು ಎತ್ತಂದ್ರೆ ಓದ್ಬಿಡ್ಬೇಕು. ಸೊ ಯಾರೋ ಕೊಟ್ಟಿದ್ದಾರೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಕೊಟ್ಟಿದ್ದಾರೆ. ಒಳಗಡೆ ಏನೋ ಹಾಕ್ತಿದ್ದಾರಪ್ಪ, ಡೈರಿ ಮಿಲ್ಕ್ ಚಾಕ್ಲೇಟ್ ಆ್ಯಂಡ್ ಹ್ಯಾಪಿ ಟೀಚರ್ಸ್ ಡೇ, ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್, ಥ್ಯಾಂಕ್ ಯು ಅಂತ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಾನು ಲಾಸ್ಟ್ ಟೈಮೇ ನನ್ನ ಮಕ್ಕಳಿಗೆ ಹೇಳಿದ್ದೆ, ನೀವು ಯಾರೇ ಬರೆದ್ರೂ ಕೂಡ ಪ್ಲೀಸ್ ನೇಮ್ ಮೆನ್ಷನ್ ಮಾಡಿ ಅಂತ. ಬಟ್ ಮಕ್ಕಳು ಮರ್ತೋಗ್ಬಿಟ್ಟಿದ್ದಾರೆ ನೇಮ್ ಮೆನ್ಷನ್ ಮಾಡಲಿಕ್ಕೆ. ಇಟ್ಸ್ ಓಕೆ. ಆ್ಯಂಡ್ ಚೋಕೋ ಕೊಟ್ಟಿದ್ದಾರೆ. ನಾನು ತಿನ್ನಲ್ಲ ಬಟ್ ಮಕ್ಕಳು ಕೊಟ್ಟಿದ್ದಾರೆ. ಆ್ಯಂಡ್ ಡೈರಿ ಮಿಲ್ಕ್ದು ಅದು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಚಾಕ್ಲೇಟ್, ₹1 ಚಾಕ್ಲೇಟು ಕೊಟ್ಟಿದ್ದಾರೆ. ಮೆಲೋಡಿ ಚಾಕ್ಲೇಟು ಕೂಡ ಕೊಟ್ಟಿದ್ದಾರೆ. ಮ್ಯಾಮ್ ಬೇಜಾರಾಗ್ತೀನಿ ಮ್ಯಾಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಡೈರಿ ಮಿಲ್ಕ್, ಸೊ 3+2 ಡೈರಿ ಮಿಲ್ಕ್ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ನನ್ನ ಶುಗರ್ ಪೇಷಂಟ್ ಮಾಡಬೇಕು ಅಂತಿದ್ದಾರೋ ಏನೋ ಗೊತ್ತಿಲ್ಲ. ಸೊ 5 ಸ್ಟಾರ್, ನೆಕ್ಸ್ಟ್ 5 ಸ್ಟಾರ್ 4 ಇದೆ, 1 2 3 4. ಆ್ಯಂಡ್ ದೆನ್ ರಿಚ್ ಬಾರ್ ಕೊಟ್ಟಿದ್ದಾರೆ ನಮ್ಮ ಮಕ್ಕಳು. ಇದು ನೋಡ್ಬೋದು, ಇದೊಂದು ಕ್ರಸ್ಟ್. ಸೊ ಚಾಕ್ಲೇಟ್ಸ್ ಜಾಸ್ತಿನೇ ಇದೆ. ನಾನು ತಿನ್ನಲ್ಲ ಏನಿಲ್ಲ, ನಾನು ಜಾಸ್ತಿ ಚಾಕ್ಲೇಟ್ಸ್ ಎಲ್ಲ ತಿನ್ನೋಕ್ಕೆ ಹೋಗಲ್ಲ. ಬಟ್ ಓಕೆ, ಚಾಕ್ಲೇಟ್ಸ್ ಚೆನ್ನಾಗಿದೆ. ಆ್ಯಂಡ್ ಕಮಿಂಗ್ ಟು ಗ್ರೀಟಿಂಗ್ ಕಾರ್ಡ್ಸ್, ಇನ್ನೇನು ಇದೆ, ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಹೇಳಿದ್ದಾರೆ. ಒಳಗಡೆ ಇನ್ನೂ ಇದೆ, ಜಸ್ಟ್ ನೋಡೋಣ ಏನಿದೆ ಅಂತ ಹೇಳಿ. ಗಮ್ ಹಾಕಿ ಪೇಸ್ಟ್ ಮಾಡಿದ್ದಾರೆ ನಮ್ಮ ಮಕ್ಕಳು. ಓಕೆ, ಚಾಕ್ಲೇಟ್ ವಿತ್ ರೆಡ್ ಪೆನ್, ನೈಸ್. ಇದನ್ನು ಅದರಲ್ಲೇ ಹಾಕಿ ಪಕ್ಕಕ್ಕೆ ಕೊಡುವ. ಸೊ ನೆಕ್ಸ್ಟ್ ಗ್ರೀಟಿಂಗ್ ಬಂದು ಮತ್ತೇನೋ ಕೊಟ್ಟಿದ್ದಾರೆ, ಹ್ಯಾಪಿ ಟೀಚರ್ಸ್ ಡೇ ಅಂತ ಬರೆದಿದ್ದಾರೆ. ಬಟ್ ಸೌಮ್ಯ ಮ್ಯಾಮ್ ಅಂತ ಮೆನ್ಷನ್ ಮಾಡಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಬರೆದಿದ್ದಾರೆ. ಒಳಗಡೆ ಏನೋ ಇದೆ, ಒಳಗಡೆ ಒಂದು ಚಾಕ್ಲೇಟ್ ಇದೆ, ಪೆನ್ ಇದೆ, ರೆಡ್ ಪೆನ್. ಆ್ಯಂಡ್ ಒಂದು ಲೆಟರ್ ಇದೆ. ಆ್ಯಕ್ಚುಲಿ ಐ ವಾಂಟ್ ಟು ರೀಡ್ ದಟ್ ಲೆಟರ್. ಸೊ ಗುಡ್ ಮಾರ್ನಿಂಗ್ ಮ್ಯಾಮ್, today 5/9/2025 Teachers Day. I'm so very happy today. Ma'am, I wish you more happy Teachers Day. Thank you for seeing this letter. Thank you. Litika HP, from Litika HP to Soumya ma'am ಅಂತ ಬರ್ದಿದ್ದಾರೆ ನಮ್ಮ ಮಕ್ಕಳು. ತುಂಬ ಮುದ್ದಾಗಿ ಬರ್ತಿದ್ದಾರೆ. ಥ್ಯಾಂಕ್ ಯು ಲಿತಿಕಾ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ ಗಿಫ್ಟು, ಥ್ಯಾಂಕ್ ಯು. ಐ ವಿಲ್ ಕೀಪ್ ದಿಸ್, ಓಕೆನಾ? ನಾನು ಲಾಸ್ಟ್ ಇಯರ್ದು ಕೂಡ ಹಾಗೆ ಇಟ್ಟಿದ್ದೀನಿ, ಎಲ್ಲೂ ಇದು ಮಾಡಲಿಲ್ಲ, ನಾನು ಯಾವುದನ್ನು ತೆಗೆದು ಬಿಸಾಡಲಿಲ್ಲ. ಅಷ್ಟು ನಾಜೂಕಾಗಿ ಎಲ್ಲನೂ ಎತ್ತಿಟ್ಟಿದ್ದೀನಿ. ಆ್ಯಂಡ್ ಯಾರೋ ಕೊಟ್ಟಿದ್ದಾರೆ ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಹೇಳಿಕೊಟ್ಟಿದ್ದಾರೆ ಹಿಂದೆಗಡೆ.
ಒಂದು ಬ್ಲೂ ಪೆನ್ನ ಸ್ಟಿಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇದನ್ನು ಕೊಡ್ಬೇಕಾದ್ರೆ ಅವನು ನನಗೆ ಚಾಲೆಂಜ್ ಮಾಡಿದರು, ಮ್ಯಾಮ್ ಇದನ್ನು ನೀವು ಟೇರ್ ಮಾಡ್ದಿರಾ ಹಾಗೆ ರಿಮೂವ್ ಮಾಡೋಕ್ಕಾಗತ್ತಾ ಮ್ಯಾಮ್ ನಿಮಗೆ ಅಂತ ಹೇಳಿ ನನಗೆ ಒಂದು ಚಾಲೆಂಜ್ನ ಕೊಟ್ಟಿದ್ರು. ಸೊ ಟ್ರೈ ಟು ರಿಮೂವ್ ಇಟ್ ವಿತೌಟ್ ಟೇರಿಂಗ್. ಯಾಕಾಗಲ್ಲ ಅಲ್ವಾ ನಮಗೆ? ನಮಗೆ ಚಾಲೆಂಜ್ ಮಾಡ್ತಾರಲ್ಲ ಮಕ್ಕಳು. ಏನು ಮಾಡೋದು ಮಕ್ಕಳನ್ನ? ನಾನು ವಿತೌಟ್ ಟೇರಿಂಗ್ ಐಮ್ ರಿಮೂವಿಂಗ್ ಇಟ್. ಜಸ್ಟ್ ಏನಿಲ್ಲ, ಇದು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಬಂದ್ಬಿಡುತ್ತೆ. ಸೊ ಲೂಸ್ ಮಾಡ್ತಿದ್ದೀನಿ. ಎಸ್, ಲೂಸ್ ಮಾಡ್ತಿದ್ದಂಗೆ ಬಂತು. ವಿತೌಟ್ ಟೇರಿಂಗ್ ರಿಮೂವ್. ನಾನು ರಿಮೂವ್ ಮಾಡಿಬಿಟ್ಟಿದ್ದೇನೆ ವಿತೌಟ್ ಟೇರಿಂಗ್. ಜಸ್ಟ್ ಇದನ್ನು ಲೂಸ್ ಮಾಡಿಕೊಂಡ್ರೆ ಹೋಯ್ತಪ್ಪ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗಿಫ್ಟ್. ಮಕ್ಕಳೆಲ್ಲ ಪೆನ್ ಜಾಸ್ತಿ ಕೊಟ್ಟಿದ್ದಾರೆ, ಬಿಕಾಸ್ ನಮಗೆ ಪೆನ್ ತುಂಬ ಯೂಸ್ ಆಗುತ್ತಲ್ವ. ಸೊ ಹಾಗಾಗಿ ಇಲ್ಲಿ ಹ್ಯಾಪಿ ಟೀಚರ್ಸ್ ಡೇ ಸೌಮ್ಯ ಮ್ಯಾಮ್ ಅಂತ ಬರೆದಿದ್ದಾರೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಒಂದು ಚಾಕ್ಲೇಟ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾರೆ. ಆ ಡ್ರಾಯಿಂಗ್ ನೋಡಿದ್ರೆ ಒಂಥರ ಖುಷಿ. ಫ್ಲವರೆಲ್ಲ ಡ್ರಾ ಮಾಡಿ ಕೊಟ್ಟಿರೋದೊಂದು. ಆ್ಯಂಡ್ ಇದು ಯಾರೋ ಕೊಟ್ಟಿದ್ದಾರೆ, ನೇಮ್ ವಿದ್ಯಾಶ್ರೀ. ವಿದ್ಯಾಶ್ರೀ ಥ್ಯಾಂಕ್ ಯು ಪುಟ್ಟ, ಹ್ಯಾಪಿ ಟೀಚರ್ಸ್ ಡೇ ಅಂತ ಬರೆದಿದ್ದಾಳೆ. ಸೊ ಒಳಗಡೆ ಏನೋ ಒಂದು ಚೀಟಿ ಇದೆ. ಚೀಟಿ ಏನು ಬರೆದಿದ್ದಾಳೆ? ಓಕೆ, ಆ್ಯಕ್ಚುಲಿ ಸ್ಟಿಕ್ ಮಾಡಬೇಕಾದ್ರೆ ತುಂಬ ಗಮ್ ಹಾಕ್ಬಿಟ್ಟಿದ್ದಾಳೆ, ಅದು ತೀರಾ ಸ್ಟಿಕ್ ಆಗಿದೆ. ಓಕೆ, ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಬರೆದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಮ್ಮ ವಿದ್ಯಾಶ್ರೀ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಗಿಫ್ಟ್ ಸೌಮ್ಯ ಮ್ಯಾಮ್ ಅಂತ ಬರೆದಿದ್ದಾರೆ. ಅವಂತಿಕಾ ಕೊಟ್ಟಿರೋವಂಥದ್ದು. ನಮ್ಮ ಕ್ಲಾಸ್ ಹುಡುಗಿ, ನಾನೇ ಅವ್ರ ಕ್ಲಾಸ್ ಟೀಚರ್. ಸೊ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಜಸ್ಟ್ ಚೆಕ್ ಮಾಡುವ. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಬರೆದಿದ್ದಾರೆ. ಓ, ಒಂದು 5 ಸ್ಟಾರು, ಒಂದು ರೆಡ್ ಪೆನ್, ಒಂದು ಲೆಟರ್ ಇದೆ. ವಾಟ್ ಈಸ್ ದೇರ್ ಇನ್ ದಟ್ ಲೆಟರ್? ಏನಿದೆ? ಓ, ಸೂಪರ್. ಓದ್ತೀನಿ ಕೇಳಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆ್ಯನ್ ಇನ್ಕ್ರೆಡಿಬಲ್ ಟೀಚರ್ ಆ್ಯಂಡ್ ಮೆಂಟರ್. ಯುವರ್ ಗೈಡೆನ್ಸ್ ಹ್ಯಾಸ್ ಶಾರ್ಪನ್ ಮೈ ಫ್ಯೂಚರ್. ರಿಯಲಿ ವೆರಿ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ಬರೀತಾರೆ ಅಂತ. ಐಮ್ ರಿಯಲಿ ವೆರಿ ಹ್ಯಾಪಿ. ಓಕೆ, ನೈಸ್ ಅವಂತಿಕಾ. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಚಾಕ್ಲೇಟ್ಸ್. ನಮ್ಮ ಮಕ್ಕಳಿಗೆ ಓಪನಾಗೆ ಹೇಳ್ಕೊತಿದ್ದೀನಿ. ಸೊ ಐ ಲವ್ ಡೈರಿ ಮಿಲ್ಕ್ ಆ್ಯಂಡ್ 5 ಸ್ಟಾರ್. ಸೊ ನಮ್ಮ ಮಕ್ಕಳು ನನಗೆ ಬರ್ಡೇ ಇರಲಿ ಏನೇ ಇರಲಿ, ಚಾಕ್ಲೇಟ್ ಅಂತ ಹೇಳಿದ್ರೆ ಅವ್ರು ತರೋ ಚಾಕ್ಲೇಟ್ ಜೊತೆಲಿ 5 ಸ್ಟಾರ್ ಪಕ್ಕ ತಂದುಬಿಡ್ತಾರೆ. ಮ್ಯಾಮ್ ನಿಮ್ಗೆ ಇಷ್ಟ ಅಲ್ವಾ ಮ್ಯಾಮ್ ಅಂತ. ಬಟ್ ಎನಿವೇ, ಥ್ಯಾಂಕ್ ಯು ಫಾರ್ ದ ಲವ್. ಯಾರೋ ಕೊಟ್ಟಿದ್ದಾರೆ. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್. ಅಗೇನ್ ಒಳಗಡೆ ಏನೋ ಬರೆದಿದ್ದಾರೆ. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್, ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್. ಐ ವಿಶ್ ಯು ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಒಂದು ಡೈರಿ ಮಿಲ್ಕ್ನ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಇದನ್ನು ಯಾರು ಕೊಟ್ಟರು ಗೊತ್ತಿಲ್ಲ, ನೇಮ್ ಮೆನ್ಷನ್ ಮಾಡಿಲ್ಲ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಮತ್ತೆ ಯಾರೋ ಕೊಟ್ಟಿದ್ದಾರೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಅಲಂಕಾರ ಮಾಡಿ. ಆ್ಯಂಡ್ ಇನ್ನೊಂದೇನೋ ಬರೆದಿದ್ದಾರೆ, ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್, ಯು ಆರ್ ದ ಬೆಸ್ಟ್ ಟೀಚರ್ ಆಫ್ ಅವರ್ ಸ್ಕೂಲ್. ಥ್ಯಾಂಕ್ ಯು ಮ್ಯಾಮ್ ಅಂತ ಬರೆದಿದ್ದಾರೆ. ಎನಿವೆ, ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿಸ್ ಗ್ರೀಟಿಂಗ್ ಕಾರ್ಡ್. ಇದು ಇನ್ನೊಂದಿದೆ ನೋಡಿ, ಈ ರೀತಿ ಓಪನ್ ಮಾಡುವಂಥದ್ದು. ಸೊ ನಾನು ಓದ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಗ್ರೇಟ್ ಓಕೆ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯುವರ್ ಸಚ್ ಗ್ರೇಟ್ ಸ್ಟೂಡೆಂಟ್ ಅಂತೆ. ಆ್ಯಂಡ್ ದೆನ್ ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದ ಸ್ಕೂಲ್. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೊತ್ತಾ.
ಟೀಚರ್ ಇಸ್ ದ ಪ್ರೊಫೆಷನ್ ದಟ್ ಕ್ರಿಯೇಟ್ ಆಲ್ ಅದರ್ ಪ್ರೊಫೆಷನ್ಸ್ ಅಂತ ಬರೆದಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ. ಎಲ್ಲ ಮಕ್ಕಳು ಆ ಲೆವೆಲಿಗೆ ಥಿಂಕ್ ಮಾಡ್ತಿದ್ದಾರಲ್ಲ, ಅದು ತುಂಬ ಖುಷಿ ಪಡೋ ವಿಚಾರ. ಆ್ಯಂಡ್ ಅನದರ್ ಥಿಂಗ್ ಇನ್ನೊಂದು ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಪಿನ್ ಮಾಡಿಟ್ಟಿದ್ದಾರೆ. ಸೊ ಏನಿದೆ ಅಂತ ನೋಡೋದಾದರೆ ಚಾಕ್ಲೇಟ್ ಇದೆ ಅಷ್ಟೇ. ಹ್ಯಾಪಿ ಟೀಚರ್ಸ್ ಡೇ ಅಂತ ಬರೆದು ಚಾಕ್ಲೇಟ್ನ ಇಟ್ಟು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಪುಟ್ಟ, ಯಾರು ಅಂತ ನೇಮ್ ಮೆನ್ಷನ್ ಮಾಡಿ ಪ್ಲೀಸ್ ನೆಕ್ಸ್ಟ್ ಟೈಮಿಂದ. ಸೊ ಇದರಲ್ಲೂ ಕೂಡ ಹ್ಯಾಪಿ ಟೀಚರ್ಸ್ ಡೇ ಅಂತ ಬರೆದಿದ್ದಾರೆ. ಮೇ ಬಿ ಒಳಗೆ ಏನಾರ ಬರ್ತಿದ್ದಾರ ನೋಡ್ತೀನಿ. ಇಲ್ಲ, ಆ್ಯಕ್ಚುಲಿ ಗ್ರೀಟಿಂಗ್ ಕಾರ್ಡ್ ಥರ ಮಾಡಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಬರೆದಿದ್ದಾರೆ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಒಳಗೆ ಬರೆದಿದ್ದಾರೆ ಸೇಮ್ ಹ್ಯಾಪಿ ಟೀಚರ್ಸ್ ಡೇ ಅಂತಲೇ ಬರೆದಿದ್ದಾರೆ. ಅದು ಒಂದೊಂದೇ ರಿಮೂವ್ ಮಾಡಿದ್ರೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಇದೆ. ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗ ಅಕ್ಷಯ್ ಕುಮಾರ್ ಅಂತ ಹೇಳಿ, ಸೊ ಅಕ್ಷಯ್ ಕುಮಾರ್ ಅಂತ ಹೇಳಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗ ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಬರೆದು ಕೊಟ್ಟಿದ್ದಾನೆ. ಇಲ್ಲಿ ಅಕ್ಷಯ್ ಕುಮಾರ್ ಇಲ್ಲಿ ಟೀಚರ್ ಅಂತ ಹೇಳಿ ಡ್ರಾ ಮಾಡಿದ್ದಾನೆ. ಆ್ಯಂಡ್ ಅಗೇನ್ ಸೇಮ್ ಅದೇ ಥರದ್ದೊಂದು ಗಿಫ್ಟು ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ. ದೆನ್ ಕಮಿಂಗ್ ಟು ಅನ್ನೋದು ಗ್ರೀಟಿಂಗ್ಸ್ ತುಂಬಾ ಇದೆ. ಗ್ರೀಟಿಂಗ್ ಮಾತ್ರ ಸಖತ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದಿದೆ, ಯಾರಿದು ಹ್ಯಾಪಿ ಟೀಚರ್ಸ್ ಡೇ ಸೌಮ್ಯ ಮ್ಯಾಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಓಪನ್ ಮಾಡಿದ್ರೆ ಹ್ಯಾಪಿ ಟೀಚರ್ಸ್ ಡೇ ಸೌಮ್ಯ ಮ್ಯಾಮ್, ಯು ಆರ್ ವೆರಿ ಕ್ಯೂಟ್ ಮ್ಯಾಮ್, ಯು ಆರ್ ಮೈ ಫೇವ್ರೆಟ್ ಮ್ಯಾಮ್ ಆ್ಯಂಡ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಫೇವ್ರೆಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಅಂತ, ಬಿಕಾಸ್ ಮ್ಯಾಥ್ಸಲ್ಲಿ ಎಲ್ಲರೂ ಆಲ್ಮೋಸ್ಟ್ ತುಂಬ ಕಷ್ಟಪಡ್ತಾರೆ. ಸೊ ಲೆಟ್ ಮೀ ಸಿ. ಸೊ ಎರಡು ಚಾಕ್ಲೇಟ್ನ ಪಿನ್ ಮಾಡಿ ತುಂಬ ಚೆನ್ನಾಗಿ ಒಳ್ಳೆ ಗ್ರೀಟಿಂಗ್ ಕಾರ್ಡ್ನ ಇದು ಮಾಡೋ ಥರ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು. ನೇಮ್ ಮೆನ್ಷನ್ ಆಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಪುಟ. ಆ್ಯಂಡ್ ಅನದರ್ ಒನ್ ಹ್ಯಾಪಿ ಟೀಚರ್ಸ್ ಡೇ ಸೌಮ್ಯ ಮ್ಯಾಮ್ ಅಂತ ಕೊಟ್ಟಿದ್ದಾರೆ. ಹ್ಯಾಪಿ ಟೀಚರ್ಸ್ ಡೇ, ಯು ಆರ್ ದ ಬೆಸ್ಟ್ ಟೀಚರ್ ಐ ಹ್ಯಾವ್ ಎವರ್ ಸೀನ್, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಇವನ್ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗ್ರೀಟಿಂಗ್. ಆ್ಯಂಡ್ ದೆನ್ ಹಿಯರ್ ಇನ್ನೊಬ್ರು ಕೊಟ್ಟಿದ್ದಾರೆ ಹ್ಯಾಪಿ ಟೀಚರ್ಸ್ ಡೇ ಅಂತ. ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿದ್ದಾರೆ. ಒಳಗಡೆ ಏನೋ ಬರೆದಿದ್ದಾರೆ ಆ್ಯಕ್ಚುಲಿ. ಸೊ ಏನು ಬರೆದಿದ್ದಾರೆ, ವಿಶ್ ಯು ಹ್ಯಾಪಿ ಟೀಚರ್ಸ್ ಡೇ ಸೌಮ್ಯ ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ವಂಡರ್ಫುಲ್ ಟೀಚರ್. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು for your support and kindness. Your wish words are guiding. ನೋಡಿ ಯಾವ ಲೆವೆಲಿಗೆ ಥಿಂಕ್ ಮಾಡಿದ್ದಾರೆ. ಗೈಡಿಂಗ್ ಫಾರ್ ಮೀ. ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಮೀ ಟು ಡೂ ಮೈ ಬೆಸ್ಟ್. ಯು ಆರ್ ದ ಬೆಸ್ಟ್ ಟೀಚರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಮ್ಯಾಮ್ ಅಂತ ಬರೆದಿದ್ದಾರೆ. ಸೊ ಕ್ಯೂಟ್ ಅಲ್ಲ? ಯಾರು ಬರೆದಿರೋದು? ಎಸ್, ಓಕೆ. ಸಿ ನೇಮ್ ನೋಡ್ಬೋದು ನೀವು, ಭೂಮಿಕಾ 8th ಅಂತ ಇದೆ. ಸೊ 8ಗೆ ನಾನು ಕ್ಲಾಸ್ ತೊಗೊಳ್ಳಲ್ಲ, ಅವರಿಗೆ ನಾನು 6th ತೊಗೊಂಡಿದ್ದೆ ಅಷ್ಟೇ. ಬಟ್ 8th ಕ್ಲಾಸ್ ತೊಗೊಳ್ಳಲ್ಲ. ಬಟ್ ಈವೊಂದು ಆ ಒಂದು ಪ್ರೀತಿನ ಇಟ್ಕೊಂಡು ನೋಡಿ ಬರ್ಕೊಂಬಂದು ಕೊಟ್ಟಿದ್ದಾರಲ್ವಾ, ದಿಸ್ ರಿಯಲಿ ಮೀನ್ಸ್ ಅ ಲಾಟ್. ನೆಕ್ಸ್ಟ್ ಬಂದು ಯಾರೋ ಬರೆದಿದ್ದಾರೆ ಹ್ಯಾಪಿ ಟೀಚರ್ಸ್ ಡೇ. ಸಿ ಹ್ಯಾಪಿ ಟೀಚರ್ಸ್ ಡೇ ಮತ್ತೇನೋ ಬರ್ತಿದ್ರೆ ಓದ್ತೀನಿ. ಮೈ ಫೇವ್ರೆಟ್ ಟೀಚರ್ ಫಾರ್ ಟೀಚಿಂಗ್ ವೆಲ್ ಮೀ ದಟ್ ಯು ಆರ್ ಬೆಸ್ಟ್ ಟೀಚರ್. ಐ ಲವ್ ಯು ಸೌಮ್ಯ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಇದು ನಮ್ಮ ಕ್ಲಾಸಿನ ಹುಡುಗ ಬರ್ಕೊಟ್ಟಿರುವಂತಹದ್ದು ಕೀರ್ತನ್ ಲಾಲ್ ಅಂತ ಹೇಳಿ. ಓಕೆ, ಕೀರ್ತನ್ ಲಾಲ್ 3rd ಸ್ಟ್ಯಾಂಡರ್ಡ್, ಸಾರಿ 4th ಸ್ಟ್ಯಾಂಡರ್ಡ್. ಐ ಲವ್ ಯು ಸೌಮ್ಯ ಮ್ಯಾಮ್ ಅಂತ ಹೇಳಿ ಬರ್ಕೊಟ್ಟಿದ್ದಾನೆ. ರಿಯಲಿ ವೆರಿ ಹ್ಯಾಪಿ. ಥ್ಯಾಂಕ್ ಯು ಕೀರ್ತನ್, ಚೆನ್ನಾಗಿ ಬರ್ಕೊಟ್ಟಿದೆಯಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಅನದರ್ ಒನ್, ವರ್ಡ್ಸ್ ಬೆಸ್ಟ್ ಡೇ ಇಸ್ ದ ಹ್ಯಾಪಿಯೆಸ್ಟ್ ಟೀಚರ್ಸ್ ಡೇ. ಹ್ಯಾಪಿ ಟೀಚರ್ಸ್ ಡೇ ಸೌಮ್ಯ ಮ್ಯಾಮ್ ಫ್ರಮ್ ಮಹೇಶ್. ಡೇ ಟು ಡೇ ಮೆನ್ಷನ್ ಮಾಡಿದ್ದಾನೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾನೆ. ಆ್ಯಕ್ಚುಲಿ ರಿಯಲಿ ವೆರಿ ಹ್ಯಾಪಿ ಟು ಸಿ ದಿಸ್. ಒನ್ಸ್ ಅಗೇನ್ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ.
ಸೊ ತುಂಬ ಚೆನ್ನಾಗಿ ಡ್ರಾ ಮಾಡಿದ್ದಾನೆ ಆ್ಯಕ್ಚುಲಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಮಹೇಶ್, ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿ ಇನ್ನೊಂದಿದೆ ನೋಡಿ, ಈ ಥರ ಓಪನ್ ಮಾಡುವಂಥದ್ದು. ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಬರ್ತಿದ್ದಾರೆ. ಸಾರಿ, ಹ್ಯಾಪಿ ಟೀಚರ್ಸ್ ಡೇ, ಯು ಆರ್ ದ ಬೆಸ್ಟ್ ಟೀಚರ್. ನೋಡಿ ಎಷ್ಟು ಸಕ್ಕದಾಗಿ ಬರ್ತಿದ್ದಾರೆ ಮಕ್ಕಳು. ಯಾರಿದು ನೇಮ್ ಮೆನ್ಷನ್ ಆಗಿಲ್ಲ. ಎನಿವಿ ಅಗೇನ್ ಅನದರ್ ಒನ್ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಬರ್ತಿದ್ದಾರೆ. ಸೌಮ್ಯ ಮ್ಯಾಮ್ ಅಂತ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು, ಇದು ಕೂಡ ಒಂದು ಪುಸ್ತಕ ಬರ್ತಿರುವಂಥದ್ದು, ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಬರ್ತಿದ್ದಾರೆ. ಒಳಗಡೆ ಏನೋ ಬರ್ತಿದ್ದಾರೆ, ಡೇಟ್ ಹಾಕಿದ್ದಾರೆ, ಡೇ ಮೆನ್ಷನ್ ಮಾಡಿದ್ದಾರೆ. ಹ್ಯಾಪಿ ಟೀಚರ್ಸ್ ಡೇ ಸೌಮ್ಯ ಮ್ಯಾಮ್, ಯು ಆರ್ ದ ಬೆಸ್ಟ್ ಟೀಚರ್. ಐ ಲವ್ ಯು ಸೌಮ್ಯ ಮ್ಯಾಮ್, ಯು ಆರ್ ಮೈ ಬೆಸ್ಟ್ ಮ್ಯಾಥ್ಸ್ ಟೀಚರ್. ಯು ಆರ್ ಸೋ ಕ್ಯೂಟ್ ಮ್ಯಾಮ್. ಇನ್ ಸ್ಕೂಲ್ ಯು ಆರ್ ಬೆಸ್ಟ್ ಟೀಚರ್, ಯುವರ್ ಟೀಚಿಂಗ್ ಈಸ್ ವೆರಿ ವೆಲ್. ಹ್ಯಾಪಿ ಟೀಚರ್ಸ್ ಡೇ ಅಂತ ಬರ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅವಂತಿಕಾ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಸಿ ದಿಸ್. ಅಲ್ಲಿ ಇದನ್ನು ಇಟ್ಕೊಂಡಿರ್ತೀನಿ ನಾನು. ಥ್ಯಾಂಕ್ ಯು. ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಮ್ಮ ಮನೇಲಿ ನನ್ನ ತಮ್ಮಂದ್ರೆಲ್ಲ ಓಡಾಡ್ತಿರ್ತಾರಲ್ಲ, ಏನಾದರೂ ಒಂದು ಕಿಚ್ಚಾಡ್ತಿರ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಹಾಕಿದ್ದಾರೆ. ಒಳಗಡೆ ಏನೋ ಬರ್ತಿದ್ದಾರೆ. ಐ ವಿಲ್ ರೀಡ್. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್, ಯು ಆರ್ ದ ಬೆಸ್ಟ್ ಫಾರ್ ಆಲ್ ಟೀಚರ್ಸ್. ಥ್ಯಾಂಕ್ ಯು ಮ್ಯಾಮ್ ಅಂತ ಬರ್ತಿದ್ದಾರೆ. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಕಂಡ್ರು, ಎಷ್ಟು ಚೆನ್ನಾಗಿ ಬರ್ಕೊಟ್ಟಿದ್ದೀರಾ. ಸಿ ಇಂಡಿಯಾ ಫ್ಲ್ಯಾಗ್ ಮಾಡಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಬರ್ತಿದ್ದಾರೆ. ಐ ಆಮ್ ರಿಯಲಿ ವೆರಿ ನೈಸ್. ಸಿ ಎಲ್ಲ ನೋಡಿದ್ರೆ ತುಂಬ ಹ್ಯಾಪಿ ಆಗುತ್ತೆ. ರಿಯಲಿ ವೆರಿ ನೈಸ್. ಮಕ್ಕಳಿಗೆ ತುಂಬಾ ಟ್ಯಾಲೆಂಟ್ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಅವ್ರು ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಕಡೆ ಅವ್ರನ್ನ ಒಂದು ಸ್ವಲ್ಪ ಪುಷ್ ಮಾಡಿದ್ರೆ ಅವ್ರು ಮುಂದಕ್ಕೆ ಬರ್ತಾರೆ. ಸೊ ಇಲ್ಲಿ ಯಾರು ಅನ್ನೋದ್ರು ನನಗೆ ಕೊಟ್ಟಿದ್ದಾರೆ ಲೆಟ್ರ್. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್, ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್. ವಿಶ್ ಯು ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್. ಥ್ಯಾಂಕ್ ಯು ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ. ಸಿ ಏನೋ ಲೆಟರ್ ಬರೆದಿದ್ದಾರೆ. ಐ ವಿಲ್ ರೀಡ್ ಇಟ್ ಔಟ್. ಹ್ಯಾಪಿ ಟೀಚರ್ಸ್ ಡೇ. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್, ಯು ಆರ್ ಮೈ ಫೇವ್ರೇಟ್ ಮ್ಯಾಮ್. ಮ್ಯಾಮ್, you are my favorite and your subject is my favorite. I like maths, ma'am. Your face is very beautiful, ma'am. I want to see you. ಸಾರಿ ಇದನ್ನೆಲ್ಲ ನಾನು ಓದಿ ಬಂದ್ಬಿಟ್ಟು ಹೇಳ್ತೀನಿ. ನಾನು ಯಾವಾಗಲೂ ಸ್ಕೂಲಿಗೆ ಸ್ಯಾರಿನೇ ವೇರ್ ಮಾಡೋದು. ಸೊ ನಾನು ಡ್ರೆಸ್ ಎಲ್ಲ ವೇರ್ ಮಾಡಲ್ಲ, ಸ್ಯಾರಿನೇ ವೇರ್ ಮಾಡೋದು. ಸೊ ಹಾಗಾಗಿ ಈ ಲೈನ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ಐ ವಿಲ್ ರೀಡ್ ಇಟ್ ಔಟ್. ಮ್ಯಾಮ್, ಐ ವಾಂಟ್ ಟು ಸಿ ಯು ಇನ್ ಡ್ರೆಸ್ ಮ್ಯಾಮ್. Wear and come, red color dress. I know your favorite chocolate is 5 star. Thank you ma'am ಅಂತ ಮೆನ್ಷನ್ ಮಾಡಿದ್ದಾರೆ. ಐ ಡೋಂಟ್ ನೋ ಯಾರು ಇದನ್ನು ಯಾರು ಇದನ್ನು ಬರ್ದಿದ್ದಾರೆ ಅಂತ ನನಗೆ ನಿಜ ಗೊತ್ತಿಲ್ಲ. ಬಟ್ ರಿಯಲಿ ಓಕೆ, ರೆಡ್ ಕಲರ್ ಡ್ರೆಸ್ ಅಲ್ವಾ, ಖಂಡಿತವಾಗ್ಲೂ ಹಾಕ್ಕೊಬರ್ತೀನಿ. ಡೆಫಿನೆಟ್ಲಿ ಐ ವಿಲ್ ವೇರ್ ಅಂಡ್ ಕಮ್ ರೆಡ್ ಕಲರ್ ಡ್ರೆಸ್. ಐ ಡೋಂಟ್ ನೋ ಹೂ ರೋಡ್ ದಿಸ್, ಯಾರು ಇದನ್ನು ಬರ್ದು ನನಗೆ ಗೊತ್ತಿಲ್ಲ. ಬಟ್ ಸೀರಿಯಸ್ಲಿ ಖಂಡಿತವಾಗ್ಲೂ ರೆಡ್ ಕಲರ್ ಡ್ರೆಸ್ನ ನಾನು ಹಾಕ್ಕೊಂಡು ಹೋಗ್ತೇನೆ. ಓಕೆ, ನೆಕ್ಸ್ಟ್ ಹ್ಯಾಪಿ ಟೀಚರ್ಸ್ ಡೇ ಅಂತಲೇ ಬರೆದಿದ್ದಾರೆ. ಆ್ಯಂಡ್ ಹ್ಯಾಪಿ ಟೀಚರ್ಸ್ ಡೇ ಅಂತ ಒಳಗಡೆ ಬರೆದಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ನಾನು ಇಷ್ಟೊತ್ತು ತೋರಿಸ್ದೆ, ಓದಿದೆ. ಬಟ್ ಇನ್ನು ಮುಂದೆ ಬರೋದೇ ನನಗೆ ತುಂಬ ಕ್ಯೂರಿಯಸ್ ಅನ್ನಿಸ್ತಿರೋದು. ಬಿಕಾಸ್ ಇಲ್ಲಿ ನೋಡಿ ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಮಕ್ಕಳು ಅಂದರೆ. ಹ್ಯಾಪಿ ಟೀಚರ್ಸ್ ಡೇ ಒಂದು ಗ್ರೇಡಿಂಗ್. ನಂತರ ಇದನ್ನ ಓಪನ್ ಮಾಡಿದ್ರೆ 2025-26 ಹ್ಯಾಪಿ ಟೀಚರ್ಸ್ ಡೇ. Thank you for guiding us and inspiring us and making us what we are today. Celebrating our Teachers' Day. And today, ಇನ್ನೊಂದು ಇಂಪಾರ್ಟೆಂಟ್ ಲೈನ್ ಬರ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಸೆಲೆಬ್ರೇಟಿಂಗ್ ಅವರ್ ಗೈಡಿಂಗ್ ಸ್ಟಾರ್ಸ್. ಇವತ್ತು ಗೈಡಿಂಗ್ ಸ್ಟಾರ್ಸ್ ಸೆಲೆಬ್ರೇಷನ್ ಅಂತೆ. ಟೀಚರ್ಸ್ ಡೇ ಸೆಲೆಬ್ರೇಷನ್ ಎಷ್ಟು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಹಾನರಿಂಗ್ ದ architects of our future, a tribute to inspiration and wisdom and knowledge. ಥ್ಯಾಂಕ್ ಯು ಅಂತ ಮೆನ್ಷನ್ ಮಾಡಿದ್ದಾರೆ. ಐ ಡೋಂಟ್ ನೋ ಯಾರು ಬರ್ದಿದ್ದಾರೆ ಅಂತ, ಬಟ್ ಬ್ಯೂಟಿಫುಲ್. ಇಟ್ಸ್ ರಿಯಲಿ ವೆರಿ ಬ್ಯೂಟಿಫುಲ್ ವರ್ಡ್ಸ್. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಚಿಕ್ಕ ಮಕ್ಕಳಾದರೆ ಅದರ ಅರ್ಥ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬರೆದಿದ್ದಾರೆ. ಇದನ್ನು
ಅಕಸ್ಮಾತ್ ಪೇರೆಂಟ್ಸ್ ಹೆಲ್ಪ್ ಮಾಡಿದರೆ ಐಮ್ ರಿಯಲಿ ವೆರಿ 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 ಥ್ಯಾಂಕ್ಫುಲ್ ಟು ದೆಮ್. ತುಂಬ ಚೆನ್ನಾಗಿದೆ ಲೈನ್ಸ್, ತುಂಬ ಚೆನ್ನಾಗಿ ಬರೆದಿದ್ದೀರಾ. ಐಮ್ ರಿಯಲಿ ವೆರಿ ಹ್ಯಾಪಿ ಟು ರೀಡ್ ದಿಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇಷ್ಟೊತ್ತು ನಾನು ಹೇಳಿದ್ದು, ಸೊ ಇದರಲ್ಲಿ 2 ಗಿಫ್ಟು ನನಗೆ ತುಂಬ ಇಂಪಾರ್ಟೆಂಟ್ ಅನ್ನೋ ಗಿಫ್ಟನ್ನ ನಾನು ಪಕ್ಕಕ್ಕೆ ಇಟ್ಟಿದ್ದೀನಿ. ಬಿಕಾಸ್ ಆ ಮಕ್ಕಳು ಸ್ವಲ್ಪ ಸ್ಪೆಷಲ್ಲು. ಸೊ ಮಿಕ್ಕಿದ್ದನ್ನೆಲ್ಲ ಫಸ್ಟ್ ನಾನು ತೆಗೆದುಬಿಡ್ತೀನಿ. ಅದು ಮಿಕ್ಕಿದ್ದು ಎರಡು ಮಾತ್ರ ಅದನ್ನ ಲಾಸ್ಟಲ್ಲಿ ಇಟ್ಟಿದ್ದೀನಿ. ಸಾರಿ 3 ಲಾಸ್ಟಲ್ಲಿ ಇಟ್ಟಿದ್ದೀನಿ. ನಾನು ಆಮೇಲೆ ಫಸ್ಟ್ ಇವು 2 ರಿಮೂವ್ ಮಾಡೋಣ. ಏನು ಬಂದಿದೆ? ಪೆನ್ನೇ ಆಲ್ಮೋಸ್ಟ್ ಐ ನೋ ದಟ್, ಬಟ್ ಈವನ್ ದೋ ಲೆಟ್ ಮಿ ಚೆಕ್ ಇಟ್ ಔಟ್. ಚಾಕ್ಲೇಟ್ ಇದೆ, ನಂತರ ಪೆನ್ ಇದೆ. ಸೊ ರಿಯಲಿ ಸೂಪರ್ ಆಗಿರುವಂಥದ್ದು. ಆ್ಯಕ್ಚುಲಿ ಒಂದು ಪೆನ್ನು, ಬ್ಲೂ ಪೆನ್ನು, ಹಾಗೆ ಒಂದು ಚಾಕ್ಲೇಟ್. ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಬರೆದಿದ್ದಾರೆ. ಸೌಮ್ಯ ಮ್ಯಾಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗಿಫ್ಟ್. ಆ್ಯಂಡ್ ಸೆಕೆಂಡ್ ಅಪೂರ್ವ. ಇದು ಆ್ಯಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿ ಕೊಟ್ಟಿರ್ತಕ್ಕಂಥದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿ ಅಪೂರ್ವ ಅಂತ. ಅವರಿಗೆ ನಾನು UKG ತಗೋತಿದ್ದೆ. ಅವ್ರು UKGಲಿದ್ದಾಗ ನಾನು ಟೀಚ್ ಮಾಡ್ತಿದ್ದೆ ಮ್ಯಾಥ್ಸು. ಸೊ ಅವರಿಗೂ ಒಂಥರ ಖುಷಿ ಇದನ್ನೆಲ್ಲ ಕೊಡೋದಕ್ಕೆ. ಆ್ಯಂಡ್ ನೋಡಿ, ನೆನ್ಪಿಟ್ಕೊಂಡು ತೊಗೊಂಬಂದು ಕೊಡ್ತಾರಲ್ಲ, ಅದು ರಿಯಲಿ ವೆರಿ ಹ್ಯಾಪಿ. ಇದೊಂಥರ ಹ್ಯಾಪಿ ನ್ಯೂಸ್ ನಮಗೆ. ಬರೆದಿದ್ದಾರೆ ಹ್ಯಾಪಿ ಟೀಚರ್ಸ್ ಡೇ ಮ್ಯಾಮ್ ಅಂತ ಹೇಳಿದ್ರು. ಮುದ್ದಾಗಿ ಬಂದು ಹೇಳ್ತಾರೆ LKG ಮಕ್ಕಳು, UKG ಮಕ್ಕಳು, ಫಸ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳು. ಆ ಕ್ಯೂಟ್ನೆಸ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಅಪೂರ್ವ ಕೊಟ್ಟಿರುವಂಥ ಪ್ಯಾಕೆಟಲ್ಲಿ 2 ಪರ್ಕ್ ಇದೆ. 2 ಸೈಡು ಅಂದರೆ 2 ಜಾಯಿನ್ ಮಾಡಿ ಪ್ಲಾಸ್ಟರ್ ಅಂಟಿಸಿದ್ದಾರೆ. ಆ್ಯಂಡ್ ಈ ಒಂದು ರೆಡ್ ಪೆನ್ನ ಕೊಟ್ಟಿದ್ದಾರೆ. ಸೊ ನೈಸ್. ಥ್ಯಾಂಕ್ ಯು ಅಪೂರ್ವ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗಿಫ್ಟ್. ಲವ್ ಯು ಬಂಗಾರ. ಆ್ಯಂಡ್ ಕಮಿಂಗ್ ಟು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್. ಇದು ನನಗೆ ಯಾರು ಕೊಟ್ಟರು ಅಂತ ಆ್ಯಕ್ಚುಲಿ ಗೊತ್ತಿಲ್ಲ. ಬಟ್ ಮಕ್ಕಳು ತುಂಬ ಪ್ರೀತಿಯಿಂದ ತಂದು ಕೊಟ್ಟರು. ಎಲ್ಲರೂ ಒಂದೇ ಸಲ ಗುಂಪಲ್ಲಿ ಕೊಡೋದ್ರಿಂದ ಯಾರು ಯಾವುದನ್ನು ಕೊಡ್ತಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಸೊ ಇದು ಏನು ಅಂತ ನನಗೆ ಗೊತ್ತಿಲ್ಲ. ಇದಾದರೂ ಓಪನ್ ಆಗಿತ್ತು, ಓಕೆ. ಬಟ್ ಇದು ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ಓಪನ್ ಮಾಡ್ತೀನಿ. ಐ ವಿಲ್ ಜಸ್ಟ್ ಓಪನ್ ಇಟ್. ಏನು ಅಂತ ನನಗೆ ಗೊತ್ತಿಲ್ಲ. ಮುಂದೆನೇ ಓಪನ್ ಮಾಡ್ತಾ ಇದ್ದೀನಿ. ಲೆಟ್ ಮೀ ಸಿ ಏನಿದೆ ಅನ್ನೋದು. ನನಗೂ ಒಂಥರ ಕ್ಯೂರಿಯಸ್. ಬಿಕಾಸ್ ಅದೇನು ಸ್ವಲ್ಪ ಹೆವಿ ಅನ್ನಿಸ್ತಿದೆ, ಗಾಜಿಂದ ಇರೋ ಥರ. ಭಯ, ಏನಾದರೂ ಹಿಡ್ಕೋಬೇಕು ಅಂದರೆ ಭಯ ಆಗುತ್ತೆ. ಅದು ಗಾಜಿಂದ. ಐ ಥಿಂಕ್ ಇಟ್ಸ್ ಗ್ಲಾಸ್. ಇಟ್ಸ್ ಟೀ ಕಪ್. ಚೆನ್ನಾಗಿದೆ. ಟೀ ಗ್ಲಾಸ್ ಕೊಟ್ಟಿದ್ದಾರೆ ಮಕ್ಕಳು. ನಾನು ತುಂಬ ಕಾಫಿ ಕುಡಿತೀನಿ ಅಂದ್ಬಿಟ್ಟು ಟೀ ಗ್ಲಾಸ್ ಕೊಟ್ಟಿದ್ದಾರಾ? ನಾನು ತುಂಬ ಕಾಫಿ ಕುಡಿತೀನಿ ಅಂದ್ಬಿಟ್ಟು ಕಾಫಿ ಗ್ಲಾಸ್ ಕೊಟ್ಟಿದ್ದಾರೆ. ಓಕೆ, ಸೊ ಇದೊಂದು ಗಿಫ್ಟು. ಆ್ಯಂಡ್ ಇನ್ನೊಂದು ಬಂದು ಅದು ಇಟ್ಸ್ ಮೈ ನೇಮ್. ಆ್ಯಕ್ಚುಲಿ ಎಸ್ ಅಂತ ಮೆನ್ಷನ್ ಆಗಿದೆ. ಇದನ್ನು ಯಾರು ಕೊಟ್ಟಿದ್ದು ಅಂತ ನಾನು ಖಂಡಿತ ಹೇಳ್ತೀನಿ. ಬಿಕಾಸ್ ಇದನ್ನು ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿ ಸನ್ನಿಧಿ ಅಂತ ಹೇಳಿ ಅವಳು ನನಗೆ ಕೊಟ್ಟಿದ್ದು ಗಿಫ್ಟು. ಮ್ಯಾಮ್ ನಿಮಗೆ ಅಂತಲೇ ಚಂದ ಅಂತ ಹೇಳಿ ಕೊಟ್ಟಳು. ಐ ಮಸ್ಟ್ ಟೆಲ್ ಅಬೌಟ್ ಹರ್. ನಾನು ಅವಳ ಬಗ್ಗೆ ಹೇಳಲೇಬೇಕು. ಲಾಸ್ಟ್ ಅಥವಾ ಅದ್ರ ಮುಂಚೆ ಇಯರು, ಅಂದರೆ ಬಿಫೋರ್ ಲಾಸ್ಟ್ ಇಯರು ಆಕೆ UKGಲಿ ಓದ್ತಿದ್ಲು. ಸೊ ಆಫ್ಟರ್ ದಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವಳು ನಮ್ಮ ಸ್ಕೂಲಲ್ಲಿ ಇರಲಿಲ್ಲ. ಊರಿಗೆ ಹೋದರು ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೊಟ್ಟೋದ್ರು. ಸೊ ಮತ್ತೆ ಈ ವರ್ಷ ಅವಳು ವಾಪಸ್ ಬಂದಿದ್ದಾಳೆ. ಸೊ ಎಲ್ರೂ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾಳೆ ಅವಳು. ಎಲ್ರೂ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾಳೆ. ಎಸ್ಪೆಷಲಿ ನನ್ನ. ಅವಳಲ್ಲಿ ಒಂದು ಗುಣ ಏನಪ್ಪ ಅಂತ ಹೇಳಿದ್ರೆ, ಈಗ ಟೀಚರ್ಸ್ ಪಾಠ ಮಾಡ್ತಿರ್ಬೇಕಾದ್ರೆ ತುಂಬ ನಾಯ್ಸ್ ಆದರೆ ಪ್ಲೀಸ್ ಬಿ ಕ್ವಾಯ್ಟ್ ಅನ್ನೋದು ಅಂತಿರ್ತೀವಿ. ಬಟ್ ಅವಳು ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋತಾಳೆ ಅಂತ ಹೇಳಿದ್ರೆ, ಟೀಚರ್ಸಿಗೆ ಕಷ್ಟ ಆಗ್ತಿದೆ ಅನ್ನೋದು ಅವಳ ಮೈಂಡಿಗೆ ಬಂದುಬಿಡುತ್ತೆ. ಅವಳೇ ಎದ್ದು ಬರ್ತಾಳೆ. ಮ್ಯಾಮ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಮ್ಯಾಮ್ ಸಿಟ್ ಡೌನ್ ಮ್ಯಾಮ್, ಜಸ್ಟ್ ರಿಲ್ಯಾಕ್ಸ್ ಫಾರ್ 5 minutes, ದೆನ್ ಯು ಕ್ಯಾನ್ ಟೀಚ್ ಅಂತಾಳೆ. ಆ ಒಂದು ಮನಸ್ಥಿತಿ ಮಕ್ಕಳಲ್ಲಿ ಬರೋದು ತುಂಬ ಕಷ್ಟ, ರೇರ್ ಆ್ಯಕ್ಚುಲಿ.
ಸೊ ನಾವು ಎಷ್ಟು ಒಂದೊಂದ್ಸಲ ತುಂಬ ರೈಸ್ ಆಗಿಬಿಡ್ತೀವಿ. ಬಟ್ ಅವಳು ಬಂದು ಎಷ್ಟು ಚೆನ್ನಾಗಿ ಹೇಳ್ತಾಳೆ, ಮ್ಯಾಮ್ ಜಸ್ಟ್ ಸಿಟ್ ಡೌನ್, ಜಸ್ಟ್ ರಿಲ್ಯಾಕ್ಸ್ ಫಾರ್ 5 minutes ಆ್ಯಂಡ್ ದೆನ್ ಯು ಕ್ಯಾನ್ ಕಂಟಿನ್ಯೂ ಯುವರ್ ಟೀಚಿಂಗ್ ಅಂತಾಳೆ. ಹುಷಾರಿಲ್ಲ ಅಂದರೆ ಇನ್ನೂ ಒಂಥರ ಹೇಗೆ ಟ್ರೀಟ್ ಮಾಡ್ತಾಳೆ ಅಂದರೆ, ನಮ್ಮವರೇ ನಮ್ಮನ್ನು ಟ್ರೀಟ್ ಮಾಡ್ತಾರಲ್ಲ ದೊಡ್ಡವರು, ಆ ರೀತಿ ಟ್ರೀಟ್ ಮಾಡ್ತಾಳೆ. ಮ್ಯಾಮ್ ಕೂತ್ಕೊಳ್ಳಿ, ಕಿರ್ಚ್ಬೇಡಿ, ಮಾತಾಡಬೇಡಿ, ನಿಮಗೆ ಹುಷಾರಿಲ್ಲ, ಕೂತ್ಕೊಳ್ಳಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಂತ ಅವಳೇ ಹೇಳ್ತಾಳೆ. ಸೊ ಆ ಒಂದು ಗುಣ ಈ ಮಗುನಲ್ಲಿದೆ. ರಿಯಲಿ ಥ್ಯಾಂಕ್ ಯು ಸನ್ನಿಧಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್. ನಾನು ನಿಮಗೆ ಆಲ್ರೆಡಿ ನಾನು ತೋರಿಸಿದೆ ಇದನ್ನು, ನಾನು ಎಲ್ಲಿಟ್ಟಿದ್ದೆ ಅಂತ ಹೇಳಿ. ನನ್ನ ಪೌಚಿಗೆ ಇದನ್ನು ಹಾಕಿದ್ದೆ ನಾನು, ಬಟ್ ಇರಲಿ ಅಂತ ಹೇಳಿ ನಾನು ತೋರ್ಸೋಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಥ್ಯಾಂಕ್ ಯು ಸನ್ನಿಧಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾನು ತೆಗೆದುಬಿಡ್ತೀನಿ ಬಿಕಾಸ್ ನನ್ನ ಕ್ಲಾಸ್ ಅಂದರೆ 4th ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ ಒಂದು ಹುಡುಗಿ, ಅವಳ ಹೆಸರು ಪ್ರತೀಕ್ಷಾ ಅಂತ ಹೇಳಿ, ಅವಳು ನನಗೆ ಗಿಫ್ಟ್ ತಂದುಕೊಟ್ಲು. ನಾನು ಅದನ್ನು ಓಪನ್ ಮಾಡಲಿಲ್ಲ, ಗಿಫ್ಟ್ ತಂದು ಕೊಟ್ಟಳು. ಐ ಥಾಟ್ ಏನೋ ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಸೇಫಾಗಿ ತೊಗೊಂಡೋಗಿ ನನ್ನ ಬ್ಯಾಗಲ್ಲಿ ಹಾಗೆ ಇಟ್ಬಿಟ್ಟೆ. ಈವ್ನಿಂಗ್ ನಾನು ಬಂದಮೇಲೆ ಗೊತ್ತಾಗಿದ್ದು ಅದರಲ್ಲಿ ಏನಿದೆ ಅನ್ನೋದು. ನಿಜವಾಗ್ಲೂ ಅದೊಂಥರ ಖುಷಿ ಕೊಡೋ ವಿಚಾರ. ಯಾಕೆ ಅಂತಂದರೆ ಅದರಲ್ಲಿ ಇದ್ದಿದ್ದು ಈ ಮಲ್ಲಿಗೆ ಹೂವು, ಅದ್ರ ಜೊತೆಲಿ ಅರ್ಶಿನ ಕುಂಕುಮ ಹೂವನ ಅವಳು ನನಗೆ ಟೀಚರ್ಸ್ ಡೇ ಗಿಫ್ಟಾಗಿ ಕೊಟ್ಟಳು. ರಿಯಲಿ ಪ್ರತೀಕ್ಷಾ ತುಂಬ ಥ್ಯಾಂಕ್ಸ್ ಪುಟ. ನೋಡು, ನೀನು ಕೊಟ್ಟಿರೋ ಅಂತಹ ಈ ಹೂವನ್ನ ನಾನು ಇವತ್ತು ಮುಡಿಸ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಬಂದೆ. ಸೊ ಈ ಅರ್ಶಿನ ಕುಂಕುಮ ನಾನು ಹಾಗೆ ಇಟ್ಕೋತೀನಿ. ಥ್ಯಾಂಕ್ ಯು ಬಂಗಾರ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್. ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ಈ ಥರ ಗಿಫ್ಟ್ ನನ್ನ ಲೈಫಲ್ಲೇ ಯಾರೂ ಕೊಟ್ಟಿರಲಿಲ್ಲ. ನಾನು ಮೆನ್ಷನ್ ಮಾಡಿಬಿಡ್ತೀನಿ, ಬೇರೆ ಮಕ್ಕಳು ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಈ ಗಿಫ್ಟನ್ನು ನನ್ನ ಲೈಫಲ್ಲಿ ನನಗೆ ಯಾರೂ ಕೊಟ್ಟಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಈ ಗಿಫ್ಟನ್ನು ರಿಸೀವ್ ಮಾಡ್ಕೋತಿರೋದು. ಸೊ ಥ್ಯಾಂಕ್ ಯು ಪ್ರತೀಕ್ಷಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್. ಆ್ಯಂಡ್ ಸನ್ನಿಧಿ ಪುಟ್ಟ, ನಿಂದು ಅಷ್ಟೇ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟ ಆಯಿತು. ಎಲ್ಲ ಗಿಫ್ಟು ನಾನು ಆಲ್ಮೋಸ್ಟ್ ತೋರಿಸ್ಬಿಟ್ಟಿದ್ದೀನಿ. ಸೊ ಮತ್ತೆ ಹೇಳ್ತಿದ್ದೀನಿ, ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ದ ಟೀಚರ್ಸ್, ಮೆಂಟರ್ಸ್ ಆ್ಯಂಡ್ ಪ್ಯಾರೆಂಟ್ಸ್, ಎಲ್ರಿಗೂ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳ್ತಿದ್ದೀನಿ. ಎನಿವೇ, ಇವತ್ತಿನ ವಿಡಿಯೋ ಇಷ್ಟ ಆಯಿತು. ಈ ಟೀಚರ್ಸ್ ಅಂದರೆ ಬರೀ ಪಾಠ ಮಾಡೋದಲ್ಲ, ಮಕ್ಕಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳ್ಕೊಡ್ಬೇಕು. ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಟ್ರೆ ಮಕ್ಳಿಗೆ ತಪ್ಪು ಮಾಡದೇ ಇರೋದು. ಸೊ ಅದು ಮನೆಯಲ್ಲಿ ಪೇರೆಂಟ್ಸ್ ಹೇಳ್ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೇ ಅವರು ನಮಗೆ ಸ್ಕೂಲಿಗೆ ಕಳಿಸ್ತಾರೆ ಮಕ್ಕಳನ್ನು. ಸೊ ಅಟ್ಲೀಸ್ಟ್ ಪೇರೆಂಟ್ಸ್ ಏನು ಅಂತ ಹೇಳಿದ್ರೆ, ನಿನ್ನಂತ ಇದ್ದಕ್ಕಾಗಲ್ಲ, ಅದಕ್ಕೋಸ್ಕರ ಸ್ಕೂಲಿಗೆ ಕಳಿಸ್ತಿದ್ದೀನಿ, ಮೇಡಮ್ ಹೇಳೋದು ಅಥವಾ ಸರ್ ಹೇಳೋದನ್ನು ಕೇಳು ಅಂತ ಹೇಳಬೇಕು. ಸೊ ಅದು ಒಂದನ್ನು ನಾನು ಪೇರೆಂಟ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಬಿಕಾಸ್ ನೀವು ಹೇಳ್ತೀರ, ಅಯ್ಯೋ ಮ್ಯಾಮ್ ಮನೇಲಿ ತಲೆ ನೋವುತ್ತೆ ಮ್ಯಾಮ್, ಇವರಿಬ್ಬರ ಹತ್ರ ಹೇಗೋಕ್ಕಾಗಲ್ಲ ಅಂತ. ಬಟ್ ಯೋಚನೆ ಮಾಡಿ, ನಾವು ಸ್ಕೂಲಲ್ಲಿ ಒಂದೊಂದು ಕ್ಲಾಸಲ್ಲಿ 40 ಮೆಂಬರ್ಸ್, 30 to 40 ಮೆಂಬರ್ಸ್ ಇರ್ತಾರೆ. ನಾವು ಹೇಗೆ ಕಂಟ್ರೋಲ್ ಮಾಡಬೇಕಾಗುತ್ತೆ? ಸೊ ಹಾಗಾಗಿ ನೀವು ಇಬ್ಬರನ್ನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಂದಮೇಲೆ ನಾವು ಎಲ್ಲರೂ ಕಂಟ್ರೋಲ್ ಮಾಡಬೇಕಲ್ವ. ಅಟ್ಲೀಸ್ಟ್ ನೀವು ಏನು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಟೀಚರ್ಸ್ ಹೇಳಿದ್ದನ್ನು ಕೇಳಿ ಕ್ವೈಟಾಗಿರಿ ಅಂತ ಹೇಳಿ ಕಳಿಸಿ ಸಾಕು, ಬೇರೆ ಏನು ಬೇಡ. ಆ್ಯಂಡ್ ಇವತ್ತು ನಾನು ತೋರಿಸಿರ್ತಕ್ಕಂಥ ಎಲ್ಲ ಗಿಫ್ಟ್ದು ಎಲ್ಲ ಮಕ್ಕಳಿಗೂ ಅಷ್ಟೇ ತುಂಬ 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 ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಾನು ರಿಯಲಿ ತುಂಬಾ ಚೆನ್ನಾಗಿತ್ತು, ಎಲ್ಲ ಗಿಫ್ಟು ಚೆನ್ನಾಗಿತ್ತು, ನನಗೆಲ್ಲನೂ ಇಷ್ಟ ಆಯಿತು ಆ್ಯಕ್ಚುಲಿ. ಥ್ಯಾಂಕ್ ಯು ಮಕ್ಕಳ, ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಮ್ಯಾನೇಜ್ಮೆಂಟ್ಗೂ ತುಂಬ ಥ್ಯಾಂಕ್ಸ್, ಬಿಕಾಸ್ ನನಗೆ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ರೋಟ್ರಿ ಕ್ಲಬ್ ಅವರಿಗೂ ತುಂಬ 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 ಥ್ಯಾಂಕ್ಸ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋ ಮಾಡಿ ಆಮೇಲೆ ಬರ್ತೀನಿ. ಬಾಯ್ ಬಾಯ್.